ನಮಸ್ತೆ ಎಲ್ಲರಿಗೂ ಸೂರ್ಯ ಸ್ಪಂದನ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಸೂರ್ಯ ಅವರ ತಾತ ಅವರ ಮನೆ ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೀವಿ. ಗೃಹ ಪ್ರವೇಶದ ಒಂದು ಚಿಕ್ಕ ಫೋಟೋಸ್ ಮತ್ತು ವಿಡಿಯೋನ ತಗೊಂಡು ಒಂದು ಮಿನಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಹಳೆ ಮನೆಯನ್ನು ಡೆಮಾಲಿಷ್ ಮಾಡಿ ಹೊಸದಾಗಿ ಕಟ್ಸಿರೋದು. ಚಿಕ್ಕದಾಗಿದ್ರೂ ಚೊಕ್ಕದಾಗಿದೆ ಮನೆ, ಹಾಗಾಗಿ ಇದನ್ನು ಚಿಕ್ಕ ವಿಡಿಯೋ ಮಾಡಿದ್ದೀನಿ. ಡೈರೆಕ್ಟಾಗಿ ಮನೆಯದೇ ವಿಡಿಯೋ ನಾನು ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟಲ್ಲಿ ನೋಡಿ, ಮನೆಗೆ ಬಂದ್ವಿ, ಪೂಜೆ ಎಲ್ಲ ಮುಗಿದು ಲಾಸ್ಟಲ್ಲಿ ವಿಡಿಯೋನ ಮಾಡಿರೋದು. ಹೋಮ ಎಲ್ಲ ಮುಗಿದಿತ್ತು, ಊಟ ಎಲ್ಲ ಮುಗ್ದಾದ್ಮೇಲೆ ವಿಡಿಯೋ ಮಾಡಿಕೊಂಡು ಚಿಕ್ಕ ಕ್ಲಿಪ್ಪಿಂಗ್ಸ್ ತೊಗೊಂಡು ಹಾಕಿದ್ದೀನಿ. ಇವ್ರದ್ದೇ ಗೃಹ ಪ್ರವೇಶ ಇದ್ದಿದ್ದು. ಇದೆಲ್ಲ ಗಿಫ್ಟ್ ಕೊಟ್ಟು ಆದಮೇಲೆ ಚಿಕ್ಕ ಒಂದು ಫೋಟೋಸ್ ಎಲ್ಲ ತೊಗೊಂಡಿದ್ವಿ, ಅದೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಇದು ಹಾಲಲ್ಲಿ ಪೂಜೆ ಎಲ್ಲ ಮಾಡಿದರು. ನೆಕ್ಸ್ಟು ಇಲ್ಲಿ ಎಂಟ್ರೆನ್ಸ್ ಇದೆ. ಈ ಎಂಟ್ರೆನ್ಸಲ್ಲಿ ಹೋಗಬೇಕು. ನೋಡಿ, ಡಿಸೈನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಎಂಟ್ರೆನ್ಸಲ್ಲಿ ಇಲ್ಲೊಳಗಡೆ ಹೋದರೆ ಪೂಜಾ ರೂಮ್ ಇದೆ. ಫಸ್ಟಲ್ಲಿ ನಮಗೆ ಲೆಫ್ಟ್ ಸೈಡಲ್ಲಿ ಪೂಜಾ ರೂಮ್ ಸಿಗುತ್ತೆ. ನೋಡಿ, ಇದು ಪೂಜಾ ರೂಮ್. ನೆಕ್ಸ್ಟು ಹೀಗೆ ಹೋದರೆ ಇಲ್ಲಿ ಬೆಡ್ರೂಮ್, ಸಿಂಗಲ್ ಬೆಡ್ರೂಮ್. ಇಬ್ಬರು ಇದ್ದಾರೆ, ಇರೋದಕ್ಕೆ ಕರೆಕ್ಟ್ ಇದೆ ಮನೆ. ನೆಕ್ಸ್ಟ್ ಇಲ್ಲಿ ಅಡುಗೆ ರೂಮು, ಸೆಲ್ಫ್ಸ್ ಎಲ್ಲ ನೋಡಿ ಚೆನ್ನಾಗಿಟ್ಟಿದ್ದಾರೆ. ಹಿತ್ತಲು ಬಾಗಿಲಿದೆ. ನೆಕ್ಸ್ಟಲ್ಲಿ ಒಂದು ಮನೆಗೆ ಒಲೆ ಇರಬೇಕು ಶಾಸ್ತ್ರಬದ್ಧವಾಗಿ ಅಂತ ಹೇಳ್ತಾರೆ. ಸೊ ಅದನ್ನು ಶಾಸ್ತ್ರಬದ್ಧವಾಗಿ ವಾಸ್ತು ಪ್ರಕಾರ ಎಲ್ಲ ಮಾಡಿದ್ದಾರೆ. ಹಿತ್ತಲು ಬಾಗಿಲಲ್ಲಿ ನೆಕ್ಸ್ಟ್ ಹೋದರೆ ಸ್ಟೆಪ್ಸ್ ಕೆಳಗಡೆ ಒಲೆ ಇದೆ. ಸ್ಟೆಪ್ಸ್ ಹತ್ಕೊಂಡು ಹೋದರೆ ದೊಡ್ಡ ಹಾಲ್ ಇದೆ, ಅದೆಲ್ಲ ತೊಗೊಳಕ್ಕಾಗಿಲ್ಲ. ಇದು ಹಿತ್ತಲು ಬಾಗಿಲು. ಇಲ್ಲಿ ನೋಡಿ, ಇಲ್ಲಿ ಒಲೆ ಮಾಡಿದ್ದಾರೆ. ಇದೆಲ್ಲ ವಾಶ್ರೂಮ್, ಬಾತ್ರೂಮ್ ಎಲ್ಲ ಇದೆ. ನೆಕ್ಸ್ಟಲ್ಲಿ ದೊಡ್ಡ ಹಾಲ್ ಇದೆ. ಸ್ಟೆಪ್ಸ್ ಹತ್ಕೊಂಡು ಹೋದರೆ ಈಚೆ ಕಡೆ ಯುಟಿಲಿಟಿ ಏರಿಯಾ ಬಿಟ್ಟಿದ್ದಾರೆ. ಹಿತ್ತಲಿದೆ, ತುಂಬ ಚೆನ್ನಾಗಿದೆ. ಇಷ್ಟು ನಾನು ಮಾಡ್ಕೊಳಕ್ಕಾಗಿದೆ ಕ್ಲಿಪ್ಪಿಂಗ್ಸು, ಅಷ್ಟು ಆ್ಯಡ್ ಮಾಡಿದ್ದೀನಿ. ಇದೆಲ್ಲ ಸೆಲ್ಫೀಸ್ ತೊಗೊಂಡಿದ್ವಿ ಮೆಮೊರಿಗೆ, ಅದೆಲ್ಲ ನಾನು ಆ್ಯಡ್ ಮಾಡಿದ್ದೀನಿ. ಇಷ್ಟು ಇವತ್ತಿನ ಈ ವಿಡಿಯೋ. ಜಾಸ್ತಿ ತೊಗೊಳಕ್ಕಾಗಲಿಲ್ಲ, ಅವತ್ತೆಲ್ಲ ಬ್ಯುಸಿ ಇದ್ದಿದ್ದರಿಂದ ಪೂಜೆ ಅದು ಇದು ರಿಲೇಟಿವ್ಸ್ ಮಾತಾಡ್ಸೋದೇ ಆಗೋಯಿತು. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕ ಕ್ಲಿಪ್ಪಿಂಗ್ಸನ್ನು ಆ್ಯಡ್ ಮಾಡಿದ್ದೀನಿ. ಇಷ್ಟೇ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಬಾಯ್.